ವಾಟ್ ನೆಕ್ಸ್ಟ್ ಪ್ಲಾನ್ಸ್ ಅಂತ. ಈಗ ಹಯಗ್ರೀವ ಸಿನಿಮಾದ ನಂತರ ಧನ್ವೀರ್ ಅವ್ರಿಗೆ ಲೈನಪ್ ಆಗಿರ್ತಕ್ಕಂಥ ಸಿನಿಮಾ ಇಲ್ಲ ಸರ್, ಒಂದಷ್ಟು ಕಥೆಗಳು ಕೇಳಿದ್ದೀನಿ ಸರ್. ಸೊ ಇದೆಲ್ಲ ರಿಲೀಸ್ ಆಗಿ ಸ್ವಲ್ಪ ಕೆಲವೆಲ್ಲ ಇದೆಲ್ಲ ಮುಗಿದ ಮೇಲೆ ನೀಟಾಗಿ ಫ್ರೆಶ್ ಮೈಂಡಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಕಾಯ್ದು ಕತೆ ಎಲ್ಲ ಲಾಕ್ ಮಾಡಿದ್ದೀನಿ. ಸೊ ವೇಟಿಂಗ್ ಸರ್. ಈಗ ಸದ್ಯಕ್ಕೆ ಮೆಂಟಲಿ ಫ್ರೀ ಆಗಬೇಕು, ಆಮೇಲೆ ಕಮಿಟ್ ಆಗೋಣ ಅಂತಿದ್ದೀರಾ? ಹೌದು ಹೌದು ಹೌದು, ಇದೆಲ್ಲ ಮುಗಿಸಿ ನೀಟಾಗಿ ಒಂದು ಫ್ರೆಶ್ ಮೈಂಡಲ್ಲಿ ಸ್ಟಾರ್ಟ್ ಮಾಡೋಣ. ಯಾವ ಜಾನ್ರ್ ಸಿನಿಮಾಗಳನ್ನ ಟ್ರೈ ಮಾಡಬೇಕು ಅನಿಸಿದೆ ನಿಮ್ಗೆ? ಸರ್, ನಾನು ಇಂಥ ಪರ್ಟಿಕ್ಯುಲರ್ ಜಾನರ್ಗೆ ಫಿಕ್ಸ್ ಆಗಬೇಕು ಅಂತಲ್ಲ. ಸೊ ಅದಕ್ಕೆ ನಾನು ಪ್ರತಿಯೊಂದು ಸಿನಿಮಾದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ಕೊಂಡ್ಬಿಡ್ತಾ ಇರೋದು ಸರ್. ನಾನು ಪ್ರತಿ ಪಾತ್ರಗಳು ಮಾಡೋಕ್ಕೂ ತುಂಬ ಇಷ್ಟ. ನಮ್ಮದು ಒಂದು ಗ್ರಾಫ್ ಒಂದು ಹಿಂದೆ ತಿರುಗಿ ನೋಡಿದಾಗ ಸರ್, ನಾನು ಎಲ್ಲ ಪಾತ್ರಗಳು ಮಾಡಿದ್ದೀನಿ ಹೇಳಬೇಕು. ಒಂದೇ ರೀತಿ ಇಲ್ಲ, ಈ ಫಿಲಮಲ್ಲೂ 5 ಫೈಟ್ ಐತೆ, ಈ ಫಿಲಮಲ್ಲಿ 6 ಫೈಟ್ ಐತೆ, ಹಂಗಿರಬಾರ್ದು. ಪ್ರತಿ ಒಂದು ಸಿನಿಮಾ ನೋಡಿದಾಗ ನೋಡೋಣ, ನಾನು ಈ ಪಾತ್ರನೂ ಮಾಡಿದ್ದೀನಿ. ಸೊ ಸಮ್ವೇರ್ ಎಲ್ಲರಿಗೂ ನಾವು ಕನೆಕ್ಟ್ ಆಗ್ತೀವಿ ಸರ್ ಮಾಡ್ತಾ ಹೋದಾಗ. ಒಂದೇ ಇದಕ್ಕೆ ನಾವು ಜನರು ಫಿಕ್ಸ್ ಆಗಿಬಿಟ್ರೆ ಅದು ಕಷ್ಟ ಆಗಿಬಿಡುತ್ತೆ. ಎಲ್ಲ ಬರೋರು ಅದೇ ಥರ ತರ್ತಾರೆ ನಮ್ಗೆ. ನೆಕ್ಸ್ಟು ಮಾಸು, ಫೈಟು, ಇಲ್ಲ ಸಾಂಗು, ಇಲ್ಲ ಅದು ಇದು ಮರ್ಡ್ರು, ಚಾಕು, ಚೂರಿ, ಬ್ಲಡ್, ಇಷ್ಟೇ. ಇದು ಬಿಟ್ಟರೆ ಒಂದು ಸ್ವಲ್ಪ ಫ್ಯಾಮಿಲಿ, ಅದು ಬಿಟ್ಟು ಸಮಥಿಂಗ್ ಡಿಫ್ರೆಂಟ್ ಏನೂ ಬರಲ್ವಲ್ಲ ಸರ್. ವೆರಿ ಟ್ರೂ. ಸಂಜನಾ ಅವರೇ, ನಿಮ್ಮದು ನೆಕ್ಸ್ಟ್ ಮುದೋಳ್ ಇದೆ ಅನಿಸುತ್ತೆ, ಅದು ಬಿಟ್ಟು ಲೈನಪ್ಪಲ್ಲಿ ರೆಡಿ ಇದೆ. ಆ್ಯಂಡ್ ಬೇಲ್ ಶೂಟ್ ನಡೀತಾ ಆಲ್ಮೋಸ್ಟ್ ಲಾಸ್ಟ್ ಸ್ಕೆಡ್ಯೂಲ್ ಬಾಕಿ ಇದೆ ಅಷ್ಟೇ. ಸೊ ಆಲ್ಮೋಸ್ಟ್ 2 ಕಂಪ್ಲೀಟ್ ಆಗಿದೆ. ಈ ಇಯರೇ 2 ಪ್ರಾಬಬ್ಲಿ ರಿಲೀಸ್ ಆಗುತ್ತೆ. ಯಾವಾಗ ಅದನ್ನು ಕೇಳಿದಾಗ ಅವ್ರ ಬಾಯಲ್ಲಿ ಸರ್ ಪಿಕ್ಚರ್ಸ್ನ ಕೊಟ್ಬಿಡೋ ಎಷ್ಟೋ ಕರ್ಕೊಂಡು ರೀಸೆಂಟಾಗಿ ಟಾಲಿವುಡ್ಗೂ ಹೋಗಿ ಬಂದ್ರಿ ನೀವು? ಅಂದ್ರೆ ಶೂಟ್ ನಡೀತದೆ ಸರ್, ಇನ್ನು ಅದನ್ನು ಅಲ್ಲೂ ಮಾಡ್ತಿದ್ದೀರಾ? ಹೌದು. ಸೂಪರ್. ಅದು ಇನ್ನು ಯಾವಾಗ ಅಂತ ಐಡಿಯಾ ಇಲ್ಲ, ಇನ್ನು ಸ್ವಲ್ಪ ಇದೆ, ಪೋರ್ಷನ್ಸ್ ಬಾಕಿ ಇದೆ. ನಿಮಗೆ ಸಿನಿಮಾ ಕಂಫರ್ಟಬಲ್, ವೆಬ್ ಸೀರೀಸ್ ಕಂಫರ್ಟಬಲ್ ಅನ್ಸುತ್ತಾ? ಅಂದರೆ ಶೂಟಿಂಗ್ ವೈಸ್ ಎರಡೂ ಸೇಮ್. ಆಡಿಯನ್ಸ್ ಅಂದರೆ ನನಗೆ ಥಿಯೇಟರ್ಸ್ನ ಪರ್ಸ್ನಲಿ ಆಡಿಯನ್ಸ್ ಆಗಿ ನನಗೆ ಥಿಯೇಟರ್ ಫೀಲಿಂಗ್ ತುಂಬ ಇಷ್ಟ. ಬಟ್ ಶೂಟ್ ಮಾಡೋಕ್ಕೆ ಐ ಎಂಜಾಯ್ ಬೋತ್. ನಾನು ಹನಿಮೂನ್ ಮಾಡುವಾಗಲೂ ವೆಬ್ ಸೀರೀಸ್ ಮಾಡುವಾಗಲೂ ತುಂಬ ಆಲ್ಮೋಸ್ಟ್ ದ ಸೇಮ್ ಎನ್ವೈರನ್ಮೆಂಟ್ ಸರ್. ಬರೀ ರಿಲೀಸ್ ಆಗೋ ಪ್ಲ್ಯಾಟ್ಫಾರ್ಮ್ ಡಿಫ್ರೆಂಟ್ ಅಷ್ಟೇ. ಬಟ್ ಅದು ರಿಲೀಸ್ ಆದಾಗಲೂ ಸಿಕ್ಕಾಪಟ್ಟೆ ಅಕ್ಸೆಪ್ಟೆನ್ಸ್ ಇತ್ತು ಜನರಿಂದ. ಆ್ಯಂಡ್ ತೆಲುಗುಲ್ ರಿಲೀಸ್ ಆಯಿತು, ತುಂಬ ರೆಕಗ್ನಿಷನ್ ಸಿಕ್ತು ನನಗೆ ಆ ವೆಬ್ ಸೀರೀಸಿಂದ. ಸೊ ಎರಡು. ರೀಸೆಂಟಾಗಿ ಜೈದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನು 1 ತಿಂಗಳಲ್ಲಿ ದರ್ಶನ್ ಅವರು ಪ್ರಾಪರ್ ಬೇಲ್ ತೊಗೊಂಡು ಹೊರಗಡೆ ಬರ್ತಾರೆ ಅಂತ. ಜನವರಿಯಲ್ಲಿ ಬಂದುಬಿಡ್ತಾರೆ ಅಂದರು, ಬರಲಿಲ್ಲ. ರವಿಚಂದ್ರನ್ ಸರ್ ರೀಸೆಂಟಾಗಿ ಒಂದು ವೇದಿಕೆಯಲ್ಲಿ ಇನ್ನೊಂದು 2 ತಿಂಗಳಲ್ಲಿ ಬಂದುಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಟೆಕ್ನಿಕಲಿ ಅದು ಎಷ್ಟು ಪಾಸಿಬಿಲಿಟಿ ಇದೆ ಅಂತ ನಾನು ಈ ಪ್ರಶ್ನೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ TRPಗೋಸ್ಕರ ಮತ್ತೊಂದಕ್ಕೂ ಅಲ್ಲ, ಅವ್ರು ಹೊರಗಡೆ ಬರಬೇಕು ಅಂತ ಅವರ ಅಸಂಖ್ಯಾತ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ನಮ್ಮಲ್ಲಿ ಇರೋದೇ 4-5 ಜನ ಸ್ಟಾರ್ಗಳ ಕೊರತೆ ಎದ್ದು ಕಾಣ್ತಾ ಇದೆ. ಚಿತ್ರರಂಗ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಅವರ ಅನುಪಸ್ಥಿತಿಯನ್ನು ಫೀಲ್ ಮಾಡ್ತಾ ಇದೆ. ಒಬ್ಬ ದೊಡ್ಡ ಸ್ಟಾರ್ ಬಂದು ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಸಾವಿರಾರು ಜನ ಟೆಕ್ನಿಷಿಯನ್ಸ್ಗೆ ಊಟ ಸಿಗುತ್ತೆ. ಸೊ ಅವರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ಆ ನಿಟ್ಟಿನಲ್ಲಿ ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ಬೋದು ಅಂತ ಅನಿಸುತ್ತೆ ಸರ್? ಅದೇ ಈಗ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಸರ್. ಸೊ ಅದೇ ಆದ ಕಾನೂನಾತ್ಮಕ ರೀತಿ ಹೋರಾಟಗಳಿರುತ್ತೆ. ನೀವು ಹೇಳಿದ್ರೆ ಮೊದಲನೇ ಹೆಸರು ಯಾರೋ ಹಿಂಗೆ ಹೇಳಿದ್ರು ಅಂತ ಅವ್ರು ಕೂತ್ಕೊಂಡು ಹೇಳೋಷ್ಟು ಸುಲಭ ಆಗಿದ್ರೆ ಸರ್, ಯಾಕೆ ಸರ್ ಎಲ್ಲರೂ ಇವತ್ತು JC ಅನ್ನೋದೊಂದು ಇರ್ತಿತ್ತು, ಕಾನೂನು ಅನ್ನೋದು ಯಾಕಿರಬೇಕಿತ್ತು? ಏನೋ ಕೂತ್ಕೊಂಡು ಟಿ ಮುಂದೆ ಮಾತಾಡಬೇಕು ಅಂತ ಬಡ ಅಂತ ಅಂದ್ಬಿಡೋಲ್ಲ. ಇಲ್ಲಿ ಇರುತ್ತೆ ಸರ್, ಏನೋ ಅದೇ ಆದ ಪಾಡುಗಳು ಇರ್ತವೆ, ಕಷ್ಟಗಳು ಇರ್ತವೆ. ಅದನ್ನು ಬಂದು ನೋಡಿದ್ರೆ ಅಲ್ವ ಸರ್ ಮಾತಾಡೋಕ್ಕೆ ಸಾಧ್ಯ. ಸುಮ್ಮನೆ ಕೆಲವು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಸರ್, ಯಾರ್ಯಾರಿಗೆ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದು ಕೂತ್ಕೊಂಡು ಮಾತಾಡಬೇಕು. ಏನೋ ಅವ್ರ ಬಗ್ಗೆ ಮಾತಾಡ್ಬಿಡಿ ಸರ್, ನನಗೆ TRP ಬಂದ್ಬಿಡುತ್ತೆ, TRP ಬೇರೆಯವ್ರು ಬರೋಲ್ಲ, ಅವ್ರು ಮಾಡ್ಕೋತಾರೆ. ಅದು ಗೊತ್ತಿರೋದು ಸರ್. ಈಗ ನೋಡಿ, ಸೀನಿಯರ್ ಆರ್ಟಿಸ್ಟು ರವಿ ಸರ್ ಏನಂತ ಹೇಳಿದ್ರು, ಅವರು ಬರ್ಬೋದೇನೋ ಬಿಡೋಣ ನೋಡೋಣ 2 ತಿಂಗಳು, ಅದು ಬೇರೆ ಆಗ್ಲಪ್ಪ ಒಳ್ಳೇದಾಗಲಿ ಅನ್ನೋ ಥರ ಬಂದ್ಬಿಡ್ತಾರೆ, ಆಗ್ಬಿಡುತ್ತೆ ಅಂತ ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡಿ ಅಂದರೆ ಏನು ಒಳಗಡೆ ಕರೆದು ಮಾತಾಡ್ಸಿದ್ರಂತ ಅಲ್ವಾ ಸರ್? ತಪ್ಪಾಗುತ್ತೆ ಅದು ಕೊಡೋ ಒಂದೊಂದು ಸ್ಟೇಟ್ಮೆಂಟು. ಇಲ್ಲಿಗೆ ಕಾನೂನಾತ್ಮಕವಾಗಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅದು ಸುಮ್ಮನೆ ಬಾಯ್ ಐತೆ ಅಂದ್ಬಿಟ್ಟು ಏನೋ ಒಂದು ಇದಿದೆ ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾರೆ, ಅವರೇ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಬಿಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಡಿಲೇ ಮಾಡ್ಬೋದು. ಖಂಡಿತ ಯಾರು ಏನು ಎತ್ತ ಅದು ಬೇರೆ ಥರನೇ ಹೋಗುತ್ತೆ ಸರ್ ಒಳಗಡೆ. ಅದು ಇವ್ರು ಗೊತ್ತಾಗಲ್ಲ, ಕೂತ್ಕೊಂಡು ಸುಮ್ಮನೆ ಏನೋ 2 ಬಾತ್ ಅಂದ್ಬಿಟ್ಟು ಓಡ್ಬಿಡ್ತಾರೆ. ಅದು ಗೊತ್ತಾಗುತ್ತೆ ಒಳಗಡೆ ಹೋರಾಟ ಮಾಡೋದು ಏನಿರುತ್ತೆ ಅಂತ ಪಾಪ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.